ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸ್ಪಂದನಾ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಖುಷಿಯಾಗಿದ್ದ ಸ್ಪರ್ಧಿ ಈಗ ದಿಢೀರಂತ ಮನೆಗೆ ಹೋಗೋ ಪರಿಸ್ಥಿತಿಗೆ ಬಂದಿದ್ದಾರೆ. ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಸ್ಪಂದನಾ ಮೇಲೆ ಬಹಳಷ್ಟು ಮಂದಿಗೆ ಕಣ್ಣಿತ್ತು. ಬಿಗ್ ಬಾಸ್ ಶುರುವಾದ 3ನೇ ವಾರಕ್ಕೆ ಜನರ ಆಯ್ಕೆ ಪ್ರಕಾರ ಡೈರೆಕ್ಟ್ ಮಿನಿ ಫಿನಾಲೆಗೆ ಸೆಲೆಕ್ಟ್ ಆಗಿದ್ರು. ಆಮೇಲೆ ರಾಶಿಕಾ ಅವರ ಗೇಮ್ ಪ್ಲಾನ್ ನಿಂದಾಗಿ ಫಿನಾಲೆಯಿಂದ ಹೊರಬರಬೇಕಾಗಿತ್ತು. ಅವತ್ತಿಂದ ಇವತ್ತಿನವರೆಗೂ ಸ್ಪಂದನಾ ಮೇಲೆ ಹಲವರ ಕಣ್ಣಿದ್ದೇ ಇತ್ತು. ಸದಾ ಒಂದಲ್ಲ ಒಂದು ಕಾರಣಕ್ಕೆ ಸ್ಪಂದನಾರನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಸ್ಪಂದನಾ ಬಗ್ಗೆ ಕೇಳಿ ಬರ್ತಾ ಇದ್ದ ನೆಗೆಟಿವ್ ಮಾತು ಒಂದೇ, ಇಷ್ಟು ದಿನದಿಂದ ಸ್ಪಂದನಾ ಹೇಗೆ ಸೇವ್ ಆಗ್ತಾ ಇದ್ದಾರೆ ಅಂತ. ಯಾಕಂದ್ರೆ ನಿಜ ಹೇಳಬೇಕು ಅಂದ್ರೆ ಸ್ಪಂದನಾ ಕೂಡ ಯಾವ ದೊಡ್ಡ ಟಾಸ್ಕ್ನಲ್ಲೂ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರೂವ್ ಮಾಡಿಲ್ಲ. ಟಾಸ್ಕ್ ಅಂತ ಬಂದ್ರೆ ಸಿಕ್ಕಾಪಟ್ಟೆ ಹಿಂದೆ ಉಳಿತಾರೆ, ಇನಿಷಿಯೇಟ್ ತಗೊಳ್ಳೋದಿಲ್ಲ. ತಪ್ಪು ಅನ್ಸಿದ್ದಲ್ಲಿ ಜೋರಾಗಿ ಮಾತನಾಡಿದ್ದೂ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆಯೂ ಇಲ್ಲ, ಕೊನೆಗೆ ಕಾಮಿಡಿಯೂ ಇಲ್ಲ. ಅಂದದ ಗೊಂಬೆಯಂತೆ ಓಡಾಡ್ಕೊಂಡಿದ್ದು ಬಿಟ್ರೆ ಬೇರೇನೂ ಇರಲಿಲ್ಲ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದವರೇ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಪ್ರತಿ ವಾರ ನಾಮಿನೇಷನ್ ಪ್ರಕ್ರಿಯೆ ಬಂತು ಅಂದ್ರೆ ಸಾಕು, ಇದೊಂದೇ ಕಾರಣ ಕೊಡ್ತಾ ಇದ್ದಿದ್ದು. ಕೊನೆಗೆ ಜಾಹ್ನವಿ ಕಲರ್ಸ್ ಕನ್ನಡದವರೇ ಉಳಿಸ್ಕೊಳ್ತಾರೆ ಅನ್ನೋ ಲೇಬಲ್ ಕೂಡ ಅಂಟಿಸಿದ್ರು. ಹೀಗಾಗಿ ನೋಡೋರ ದೃಷ್ಟಿಯಲ್ಲಿ ಸ್ಪಂದನ ಏನು ಮಾಡ್ತಾ ಇಲ್ವಾ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಯಾರೆಷ್ಟೇ ನೆಗೆಟಿವ್ ಕಮೆಂಟ್ ಪಾಸ್ ಮಾಡಿದ್ರು, ಬಿಗ್ ಬಾಸ್ ಮನೆಯಲ್ಲಿದ್ದವರು ಎಷ್ಟೇ ಆಡ್ಕೊಂಡ್ರು, ಸ್ಪಂದನಾ ಮಾತ್ರ ಮೇಲಿಂದ ಮೇಲೆ ಸೇವ್ ಆಗ್ತಾನೆ ಇದ್ರು. ಈ ವಾರ ಕೂಡ ಸೇವ್ ಆಗ್ತಾ ಇದ್ರು ಬಿಡಿ, ಅದು ಬೇರೆ ಮಾತು. ಕಳೆದ ಸೀಸನ್ ನಲ್ಲಿ ಮೋಕ್ಷಿತಾ ಇದ್ದಂತೆ ಈ ಸೀಸನ್ ನಲ್ಲಿ ಸ್ಪಂದನಾರನ್ನ ಫಿನಾಲೆವರೆಗೂ ಇಟ್ಕೋತಾರೆ. ಯಾಕಂದ್ರೆ ಕಳೆದ ಸೀಸನ್ ನಲ್ಲಿ ಮೋಕ್ಷಿತಾ ಎಲ್ಲೂ ಅಗ್ರೆಸಿವ್ ಆಗಿ ಆಡ್ಲೇ ಇಲ್ಲ. ಅಗ್ರೆಸಿವ್ ಬಿಡಿ, ಯಾವ ಟಾಸ್ಕ್ ನಲ್ಲೂ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ತೋರಿಸ್ಲಿಲ್ಲ. ಆದ್ರೂ ಕೂಡ ಫಿನಾಲೆವರೆಗೂ ಹೋಗಿದ್ರು. ಸೇಮ್ ಈಗಲೂ ಇದೇ ಕಥೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಆದ್ರೆ ಈಗ ಸ್ಪಂದನಾ ವಿಷಯದಲ್ಲಿ ಎಲ್ಲವೂ ಉಲ್ಟಂ ಪಲ್ಟ ಆಗಿದೆ. ನಿನ್ನೆಯ ಕ್ಯಾಪ್ಟನ್ಸಿ ಆಟದಲ್ಲಿ ಸ್ಪಂದನಾಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಹೀಗಾಗಿ ಕಳೆದ ಬಾರಿಯ ಗೋಲ್ಡ್ ಸುರೇಶ್ ಸ್ಥಿತಿ ನೆನಪಾಗೋದಕ್ಕೆ ಶುರುವಾಗಿದೆ. ಆತ್ಮೀಯರೇ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಕಳೆದ ಬಾರಿ ಗೋಲ್ಡ್ ಸುರೇಶ್ ಕೂಡ ಕಾಲಿಗೆ ದೊಡ್ಡ ಹೊಡೆತ ಮಾಡ್ಕೊಂಡಿದ್ರು. ಟಾಸ್ಕ್ ಆಡೋ ವೇಳೆ 2-3 ಜನ ಮೈ ಮೇಲೆ ಬಿದ್ದಿದ್ರಿಂದ ಕಾಲಿನ ಮೂಳೆ ಡ್ಯಾಮೇಜ್ ಆಗಿತ್ತು. ಬಳಿಕ 1 ದಿನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತಾಗಿತ್ತು. ಕಾಲಿಗೆ ದೊಡ್ಡ ಬ್ಯಾಂಡೇಜ್ ಹಾಕೊಂಡ್ರೂ ಕೂಡ ಸರಿ ಆಗಲೇ ಇಲ್ಲ. ಇದೇ ಸ್ಥಿತಿಯಲ್ಲಿ 2-3 ವಾರ ಬಿಗ್ ಬಾಸ್ ಮನೆಯಲ್ಲಿದ್ರು. ಕೊನೆಗೆ ಗೋಲ್ಡ್ ಸುರೇಶ್ ಸ್ಥಿತಿ ಹೇಗಾಯಿತು ಅಂದ್ರೆ ಬರೀ ಉಸ್ತುವಾರಿ ಮಾಡೋದಿಕ್ಕೆ ಮಾತ್ರ ಸೀಮಿತವಾಗಿ ಹೋದ್ರು. ಆಮೇಲೆ ಸುರೇಶ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಳೋ ಅನಿವಾರ್ಯತೆ ಇದೆಯಾ ಅನ್ಸೋದಕ್ಕೆ ಶುರುವಾಗಿತ್ತು. ಇದೇ ಹೊತ್ತಲ್ಲಿ ಇದ್ದಕ್ಕಿದ್ದಂತೆ ಮನೆಯಿಂದ ತುರ್ತು ಕರೆ ಬಂತು ಅಂತ ಅರ್ಧದಲ್ಲೇ ಬಿಗ್ ಬಾಸ್ ಬಿಟ್ಟು ಹೋಗಿದ್ರು. ಆಮೇಲೆ ಮತ್ತೆ ವಾಪಸ್ ಬರೋದಿಕ್ಕೆ ಆಗ್ಲೇ ಇಲ್ಲ ಬಿಡಿ. ಬಿಗ್ ಬಾಸ್ ಮುಗಿದ್ರೂ ಕೂಡ ಬಿಗ್ ಬಾಸ್ ನಲ್ಲಿ ತಿಂದ ಏಟು ಸುರೇಶ್ ಪಾಲಿಗೆ ಹೋಗಲೇ ಇಲ್ಲ. 1-2 ತಿಂಗಳ ಬಳಿಕ ಕಾಲಿಗೆ ಆಪರೇಷನ್ ಮಾಡಿಸ್ಬೇಕಾಯ್ತು. ಇದೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಸುರೇಶ್ಗೆ ಬಿದ್ದಂತೆ ಸ್ಪಂದನಾಗೂ ಏಟು ಬಿದ್ದಿದೆ. ಕಾಲಿಗೆ ಫ್ರಾಕ್ಚರ್ ಆಗಿರೋದ್ರಿಂದ ಹೆಜ್ಜೆ ಇಡೋದಿಕ್ಕೂ ಆಗ್ತಾ ಇಲ್ಲ. ಸ್ಪಂದನಾ ಸಿಕ್ಕಾಪಟ್ಟೆ ನೋವು ಅನುಭವಿಸ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ಸ್ಪಂದನಾ ಆಟಕ್ಕೆ ದೊಡ್ಡ ಸಂಕಷ್ಟ ಎದುರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಮೊದಲ ದಿನವೇ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ದಾರೆ. 1 ಅಥವಾ 2 ದಿನದಲ್ಲಿ ವಾಸಿ ಆದ್ರೆ ಓಕೆ, ಇಲ್ಲ ನೋವು ಹಾಗೆ ಇದ್ರೆ 1 ಅಥವಾ 2 ವಾರದಲ್ಲಿ ಸ್ಪಂದನಾ ಮನೆಗೆ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಹಿಂದೆ ಗೋಲ್ಡ್ ಸುರೇಶ್ ಮನೆಗೆ ಹೋದಂತೆ ಸ್ಪಂದನಾನು ಹೋಗಬೇಕಾಗುತ್ತೆ. ಯಾಕಂದ್ರೆ ಮೊದಲೇ ಯಾವ ಟಾಸ್ಕು ಆಡ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮನ್ನ ತಾವು ಎಲ್ಲೂ ಪ್ರೂವ್ ಮಾಡ್ಕೊಳ್ತಾ ಇಲ್ಲ ಅಂತ ಡೇ 1ನಿಂದಲೂ ಆರೋಪ ಮಾಡ್ತಾ ಇದ್ದಾರೆ. ಈಗ ಕಾಲಿಗೆ ಪೆಟ್ ಮಾಡಿಕೊಂಡು ಉಸ್ತುವಾರಿಗೆ ಸೀಮಿತ ಆದ್ರೆ ನಾಮಿನೇಟ್ ಮಾಡೋದಕ್ಕೆ ಇದೇ ಕಾರಣವಾಗಿ ಹೋಗುತ್ತೆ. ಆತ್ಮೀಯರೇ, ಈ ಮಧ್ಯೆ ಸ್ಪಂದನಾಗೆ ನಿನ್ನೆ ರಾತ್ರಿ ಕಾಲ್ ನೋವು ವಿಪರೀತ ಕಾಡಿದೆ. ಹೀಗಾಗಿ ರಾತ್ರೋರಾತ್ರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆ ಕೊಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ಸ್ಪಂದನಾ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.